ಬಗಳಾಮುಖಿ ಶತ್ರುವನ್ನ ಸಂಹರಣ ಮಾಡುತ್ತೆ. ಯಾರಾದ್ರೂ ಬೆಳೀತಾ ಇದ್ರೆ ಅವ್ರ ಕುಟುಂಬದಲ್ಲಾಗಿರ್ಬೋದು, ಶತ್ರುಗಳಾಗಿರ್ಬೋದು, ಭೂಮಿ ವಿಚಾರದಲ್ಲಾಗಿರ್ಬೋದು, ಅವ್ರ ಮೇಲೆ ದೃಷ್ಟಿ ಒಂದೇ ರೀತಿ ಇರಲ್ಲ. ಅವ್ರು ಮಾಡಿದಂತ ಕಾರ್ಯಕ್ರಮ, ಅವ್ರು ಮಾಡಿದಂತ ಕ್ರಿಯೆಗಳಲ್ಲಿ ಅವರೇ ನಾವು ಮದುವೆ ಮಾಡ್ತಾರೆ, ಅದರಲ್ಲಿ ಒಂದು ಅಸೂಯೆ ಬರೋದು, ಇನ್ನೊಂದು ಬರೋದು. ಅಸೂಯೆ ಅನ್ನೋದು ದೊಡ್ಡ ಮಾರಣಾಂತಕ ಒಂದು ಇದಾಗ್ಬಿಟ್ಟಿದೆ. ಅಸೂಯೆ ಒಬ್ಬರನ್ನೊಬ್ರು ಪ್ರೀತಿ ಮಾಡಬೇಕು, ಅದೇ ಧರ್ಮ ಹೇಳುತ್ತೆ. ಒಂದು ಪಕ್ಷಿ ಪ್ರಾಣಿಗಳು ಕೂಡ ಅದೇ ರೀತಿನೇ ಇರುತ್ತೆ. ಆದ್ರೆ ಕುಟುಂಬಕ ವಿಚಾರದಲ್ಲಿ ಈ ತರ ವೈರ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ. ಇದಕ್ಕೆ ಬಗಳಾಮುಖಿ ಆ ದೇವಿ ಯಾರನ್ನು ಶತ್ರುಗಳನ್ನ ಇಡ್ಸಲ್ಲ, ಎಲ್ಲರೂ ಮಿತ್ರರೇ ಆಗೋದಕ್ಕೆ ಸ್ತಂಭನ ವಿದ್ಯೆ ಅದು. ಓಂ ಹ್ರೀಂ ಹ್ರೀಂ ಹ್ರಾಂ ಹುಂ ಮಹಾಕಾಳಿ ಅದು ವಿಶೇಷವಾಗಿರ್ತಕ್ಕಂಥದ್ದು ಬಗಳಾಮುಖಿ. ಓಂ ಹ್ರೀಂ ಬಗಳಾಮುಖಿ ಸರ್ವದುಷ್ಟಾನಾಂ ವಾಚಾಂ ಮುಖಾಂ ಪಾದಾಂ ಸ್ತಂಭಯ ಜಿಹ್ವಾಂ ಕೀಲಯ ಶತ್ರು ಬುದ್ಧಿಂ ವಿನಾಶಯ ಹ್ರೀಂ ಓಂ ಸ್ವಾಹ ಅಂತ. ಒಂದೊಂದು ಅಕ್ಷರಕ್ಕೂ ಒಂದು ಶಕ್ತಿ ಅನ್ನೋದು ಪ್ರಚಂಡವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಹ್ರೀಂ ಅಂದ್ರೆ ಒಂದು, ಢಾಮ್ ಅಂದ್ರೆ ಒಂದು, ಕ್ಲೀಂ ಅಂದ್ರೆ ಒಂದು, ಐಂ ಅಂದ್ರೆ ಒಂದು, ಧೂಮ್ ಅಂದ್ರೆ ಒಂದು. ಈ ರೀತಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಮಂತ್ರ, ತಂತ್ರ, ಯಂತ್ರ, ಔಷಧಿಗಳಲ್ಲೇ ಇದೆ. ಅದು ವೇದಗಳಲ್ಲಿ ಅಥರ್ವಣ ವೇದ ಮಹಾ ನಿಕ್ಷೇಪವಾಗಿರ್ತಕ್ಕಂಥದ್ದು. ಸಾಧನ ವ್ಯಕ್ತಿ ಮೋಕ್ಷನೇ ಪಡೆಯಕ್ಕೆ ಜನ್ಮ ತಾಳೋದು